ನಮಸ್ಕಾರ ವೀಕ್ಷಕರೇ, ಧ್ರುವ ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ನಾನು ಗಂಗಾವತಿ ತಾಲೂಕಿನ ಹೆರೂರ್ ಗ್ರಾಮದಲ್ಲಿ ಒಂದು ಸೈಟ್ ಇನ್ಸ್ಪೆಕ್ಷನ್ಗಾಗಿ ಬಂದಿದ್ದೇನೆ. ಈ ಸೈಟಲ್ಲಿ ಅವರು ಒಂದು ರೈಸ್ ಮಿಲ್ಲನ್ನು ಕಟ್ಟಬೇಕಂತ ಅವರ ಪ್ರಾಜೆಕ್ಟ್ ಆಗಿರೋದರಿಂದ ಇದು ವಾಸ್ತು ಪ್ರಕಾರ ಇಲ್ಲಿ ಯಾವ ರೀತಿ ಮಾಡಿದರೆ ಅನುಕೂಲ ಮತ್ತು ಡಿಗ್ರಿ ಹೇಗಿದೆ, ಇಲ್ಲಿ ಯಾವ ಕಡೆಗೆ ಏನೇನು ತಿದ್ದುಪಡಿ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ಇದು ಏರಿಯಾ ವಾಸ್ತು ಹೇಗಿದೆ ಅನ್ನೋದಕ್ಕೆ ನಾನು ಇವತ್ತು ಇನ್ಸ್ಪೆಕ್ಷನ್ಗಾಗಿ ಬಂದಿದ್ದೇನೆ. ಈ ಜಾಗದಲ್ಲಿ ಡಿಗ್ರಿ ತುಂಬ ಪಕ್ಕಾ ಇದೆ. ಈ ಕಡೆಗೆ ಉತ್ತರ ದಿಕ್ಕಿಗೆ ನೋಡಿದರೆ 002 ಈ ರೀತಿ ಬರ್ತಾ ಇದೆ. ಆನಂತರ ಪೂರ್ವ ದಿಕ್ಕಿನ ಕಡೆಗೆ ಇದು ಪೂರ್ವ ದಿಕ್ಕಿಗೆ ರೋಡ್ ಇರುವುದರಿಂದ ಪೂರ್ವ ದಿಕ್ಕಿಗೆ ನೋಡುವುದರಿಂದ 92, 95 ಈ ರೀತಿ ಡಿಗ್ರಿ ಬರ್ತಾ ಇದೆ. ಇದು ಸೂಪರ್ ಆಗಿದೆ ಅಂತ ನನ್ನ ಅನಿಸಿಕೆ. ಮತ್ತೆ ನಮ್ಮ ಏರಿಯಾ ವಾಸ್ತು ಪ್ರಕಾರ ನಾವು ಚೆಕ್ ಮಾಡಿದಾಗ ಡಿಗ್ರಿ ತುಂಬಾ ಚೆನ್ನಾಗಿರೋದ್ರಿಂದ ಇಲ್ಲಿ ಫ್ಯಾಕ್ಟ್ರಿ ಕಟ್ಟಲಿಕ್ಕೆ ತುಂಬಾ ಯೋಗ್ಯವಾಗಿದೆ ಅಂತ ಹೇಳ್ಬಿಟ್ಟು ನಾವು ಹೇಳ್ಬಹುದು. ಇಲ್ಲಿ ಆನಂತರ ಇಲ್ಲಿ ನಾವು ಜಾಗ ವೀಕ್ಷಣೆ ಮಾಡ್ತಾ ನೋಡಿದಾಗ ಇದು ಪೂರ್ವದಿಂದ ಪಶ್ಚಿಮ ದಿಕ್ಕಿಗೆ ದಕ್ಷಿಣ ಕಡೆಗೆ 546 ಫೀಟ್ ಇದೆ. ಅದೇ ರೀತಿ ಈ ಉತ್ತರ ದಿಕ್ಕಿಗೆ ನೋಡಿದಾಗ ಈಶಾನ್ಯದಿಂದ ವಾಯವ್ಯ ದಿಕ್ಕಿನ ಕಡೆಗೆ 484 ಫೀಟ್ ಇದೆ. ಹೀಗಾಗಿ ಇಲ್ಲಿ ಅಗ್ನಿ ಮೂಲೆ ಬೆಳೆದಿರೋದರಿಂದ ಇದನ್ನ ಕಟ್ ಮಾಡಿಬಿಟ್ಟು ಸ್ಕ್ವೇರ್ ಆಗಿ ಅಥವಾ ರೆಕ್ಟ್ಯಾಂಗುಲರ್ ಆಗಿ ಇದನ್ನ ಕವರ್ ಮಾಡಲಿಕ್ಕೆ ಅವರಿಗೆ ತಿಳಿಸಿದ್ದೇನೆ. ಇದು ತುಂಬಾ ಚೆನ್ನಾಗಿದೆ. ಆನಂತರ ಮುಂದೆ ಒಳಗಡೆಗೆ ಡಿಗ್ರಿ ಎಲ್ಲ ಹೇಗಿದೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ಪೂರ್ವ ದಿಕ್ಕಿನ ಕಡೆಗೆ ರೋಡ್ ಬಂದಿದೆ. ಇದು ರೋಡ್ ಇವ್ರದ್ದು ಜಾಗ ಏನಿದೆಯಲ್ಲ, ಇದು 2 ಎಕರೆ ಜಮೀನು. ಈ ಜಾಗ ಸ್ಕ್ವೇರ್ ಆಗಿನೇ ಇದೆ. ಬಟ್ ಇಲ್ಲಿ ರೋಡ್ ಬಂದಿರೋದ್ರಿಂದ ಈ ರೋಡ್ ಸ್ವಲ್ಪ ಕ್ರಾಸ್ ಆಗಿ ತಗೊಂಡಿರೋದ್ರಿಂದ ಅರ್ಧ ಪೊಸಿಷನ್ ರೋಡ್ ದಿಂದ ಆಚೆಗೆ ಬಂದಿದೆ, ಅರ್ಧ ಭಾಗ ಜಮೀನು ಏನಿದೆಯಲ್ಲ ರೋಡ್ ನಿಂದ ಈಚೆಗೆ ಬಂದಿದೆ. ಹೀಗಾಗಿ ಇಲ್ಲಿ ಮಧ್ಯ ರೋಡ್ ಬಂದಿರುವುದರಿಂದ ಇದು ಅಗ್ನಿ ಮೂಲೆ ಬೆಳೆದಿರೋ ಹಾಗೆ ಇಲ್ಲಿ ತೋರಿಸ್ತಾ ಇದೆ. ಈ ರೋಡ್ ಬರೋಕ್ಕಿಂತ ಮುಂಚಿತವಾಗಿ ಇವ್ರದ್ದು 2 ಎಕರೆ ಜಮೀನ್ ಏನಿದೆಯಲ್ಲ ಇದು ಕರೆಕ್ಟ್ ಆಗಿ ರೆಕ್ಟಾಂಗುಲರ್ ಆಗಿನೇ ಇದೆ. ಇಲ್ಲಿ ಮುಂದೆ ಕಡೆಗೆ 182 ಫೀಟ್ ಇದೆ. ಅದೇ ರೀತಿ ಹಿಂದ್ಗಡೆ ಕೂಡ 182 ಫೀಟ್ ಬರ್ತಾ ಇದೆ. ಬಟ್ ಈ ರೋಡ್ ಕ್ರಾಸ್ ಬಂದಿರೋದ್ರಿಂದ ಈ ಫ್ರಂಟಿಗೆ ಪೂರ್ವ ದಿಕ್ಕಿನ ಕಡೆಗೆ ಇಲ್ಲಿ 185 ಅಡಿ ಉದ್ದ ಬರ್ತಾ ಇದೆ. ಹೀಗಾಗಿ ಈ ದಿಕ್ಕಿಗೆ ಅಂದ್ರೆ ಆಗ್ನೇಯ ದಿಕ್ಕಿಗೆ ಇಲ್ಲಿ 2 ಅಡಿ 2.5 ಅಡಿ ಇಲ್ಲಿ ಬೆಳೆದಂಗಾಗಿದೆ. ಇದನ್ನೇ ಇವರು ಸ್ಕ್ವೇರ್ ಆಗಿ ತಗೊಂಡ್ರೆ ಅವರು ಮುಂಚೆ ಜಮೀನು ಹೇಗಿತ್ತಲ್ಲ ಅದೇ ರೀತಿ ಜಮೀನಿಗೆ ರೆಕ್ಟಾಂಗುಲರ್ ಆಗಿ ಬರುವ ಹಾಗೆ ಕವರ್ ಮಾಡ್ಕೊಂಡಂಗ ಆಗತ್ತೆ. ಆನಂತರ ಇಲ್ಲಿ ನಾವು ಡಿಗ್ರಿ ಚೆಕ್ ಮಾಡಬೇಕಾದ್ರೆ ಈ ಇದರಲ್ಲಿ ನಾವು 4 ದಿಕ್ಕಿನ ಕಡೆಗೆ ದಾರ ಕಟ್ಸಿದ್ದೀನಿ. ಇಲ್ಲಿ ವೀಕ್ಷಕರೇ ನಿಮಗೆ ಕಾಣಿಸಬಹುದು, ಈ ಕಲ್ಲಿನಿಂದ ಈ ಏರಿಯಾ ಎಷ್ಟಿದೆಯಲ್ಲ ಅಷ್ಟೆಲ್ಲಾನು ಇಲ್ಲಿ ದಾರ ಕಟ್ಟಿದ್ದಾರೆ. ಈ ದಾರಕ್ಕೆ ನಾವು ಕಂಪಾಸ್ ಹಿಡಿದ್ಬಿಟ್ಟು ಡಿಗ್ರಿ ಎಷ್ಟು ಬರುತ್ತೆ ಅನ್ನೋದನ್ನ ಇಲ್ಲಿ ನಾವು ಚೆಕ್ ಮಾಡಿದ್ದೇವೆ. ಈ ಡಿಗ್ರಿ ನೋಡ್ಬೇಕಾದ್ರೆ ಇಲ್ಲಿ ಈ ನೋಡಿ ನಿಮಗೆ ಕಾಣಿಸ್ಬಹುದು, ಇದೇನು ವೈರ್ ದಾರ ಏನೋ ಕಟ್ಟಿದೆಯಲ್ಲ ಈ ದಾರಕ್ಕೆ ಹಿಡಿದ್ಬಿಟ್ಟು ನಾವು ಮೊಬೈಲ್ ಅನ್ನ ಹಿಡಿದ್ಬಿಟ್ಟು ಎಷ್ಟು ಡಿಗ್ರಿ ಇದೆ ಅಂತ ಹೇಳ್ಬಿಟ್ಟು ನಾವು ಚೆಕ್ ಮಾಡಿದ್ದೇವೆ. ಇದೇ ರೀತಿ ಈ ಪೂರ್ತಿ ಜಮೀನು ಎಷ್ಟಿದೆಯಲ್ಲ ಇವ್ರದ್ದು, ಈ ಜಮೀನು ಪೂರ್ತಿಯಾಗಿ ಸುತ್ತಲೂ ದಾರ ಕಟ್ಟಿ ಆಗಿದೆ. ಈ ಪ್ರತಿಯೊಂದು ಕಡೆಗೂ 3 ರಿಂದ 5 ಡಿಗ್ರಿ ಅಪ್ ಅಂಡ್ ಡೌನ್ ತೋರಿಸ್ತಾ ಇದೆ. ಬಟ್ ಟೋಟಲ್ ಓವರ್ ಆಗಿ ನಾವು ನೋಡಿದಾಗ ಇಲ್ಲಿ ಡಿಗ್ರಿ ಪಕ್ಕಾ ಇದೆ, ಫಸ್ಟ್ ಕ್ಲಾಸ್ ಡಿಗ್ರಿ ಇದೆ. ನಾವು ಪೂರ್ವ ದಿಕ್ಕಿಗೆ ನೋಡ್ಬೇಕಂದ್ರೆ 90 ಡಿಗ್ರಿ, 91, 92 ಈ ರೀತಿ ಡಿಗ್ರಿ ತೋರಿಸ್ತಾ ಇದೆ. ಸೂಪರ್ ಆಗಿದೆ ಏರಿಯಾ ಮಾತ್ರ. ಆನಂತರ ಇದೇ ರೀತಿ ನಾವು ಬ್ರಹ್ಮಸ್ಥಾನದಲ್ಲಿ ಯಾವ ರೀತಿ ಕಂಪಾಸ್ ಹಿಡಿದು ನೋಡಿದಾಗ ಕೂಡ ಬ್ರಹ್ಮಸ್ಥಾನದಲ್ಲಿ ಕೂಡ ಇದು 91, 92 ಈ ರೀತಿ ಡಿಗ್ರಿ ತೋರಿಸ್ತಾ ಇದೆ. ಬ್ರಹ್ಮಸ್ಥಾನದಲ್ಲಿ ಕೂಡ ಸೂಪರ್ ಆಗಿ ತೋರಿಸ್ತಾ ಇದೆ. 4 ದಿಕ್ಕಿಗೆ ನಾವು ಚೆಕ್ ಮಾಡಿದಾಗ ಕೂಡ ಅಲ್ಲಿ ಕೂಡ 3 ರಿಂದ 5 ಡಿಗ್ರಿ ಅಪ್ ಅಂಡ್ ಡೌನ್ ಅಂದ್ರೆ ಈ ದಾರ ಕಟ್ಟಿದ್ದು ಸ್ವಲ್ಪ ವ್ಯತ್ಯಾಸ, ಮಧ್ಯ ಸ್ವಲ್ಪ ಗಿಡಗಳು ವೈರ್ ಹಿಡಿದಿರೋದ್ರಿಂದ ಒಂದು 3 ರಿಂದ 5 ಡಿಗ್ರಿ ಬೇರೆ ಅಪ್ ಅಂಡ್ ಡೌನ್ ತೋರಿಸ್ತಾ ಇದೆ. ನಾವು ಡಿಗ್ರಿ ನೋಡ್ಬೇಕಾದ್ರೆ ಈ ವೈರಕ್ಕೆ ಅಥವಾ ಈ ದಾರಕ್ಕೆ ನಾವು ಟಚ್ ಆಗಿ ಹಿಡಿದಾಗ ಇಲ್ಲಿ 90 ಡಿಗ್ರಿ ಆಗಿ ಬರ್ತಾ ಇದೆ. ವೀಕ್ಷಕರೇ, ನಾವು ಈಗ 2 ದಿಕ್ಕಿನ ಕಡೆಗೆ ದಾರ ಕಟ್ಟಿದಲ್ಲಿ ಚೆಕ್ ಮಾಡಿ ನೋಡಿದ್ವಿ ಎಷ್ಟೆಷ್ಟು ಡಿಗ್ರಿ ಬರುತ್ತೆ ಅಂತ ಹೇಳಿ. ಅದೇ ರೀತಿ ಈ ಉತ್ತರ ದಿಕ್ಕಿನ ಕಡೆಗೆ ನಾವು ಕಟ್ಟಿರುವ ದಾರಕ್ಕೆ ಎಷ್ಟು ಡಿಗ್ರಿ ಇದೆ ಅನ್ನೋದನ್ನ ಇಲ್ಲಿ ಚೆಕ್ ಮಾಡೋಣ, ನಿಮಗೆ ತೋರಿಸುತ್ತೇನೆ ಬನ್ನಿ.
ವೀಕ್ಷಕರೇ, ನಾವು 4 ಕಡೆ ದಾರವನ್ನ ಕಟ್ಟಿದ್ದೇವೆ. ಈ ಕಟ್ಟಿದ ದಾರದಲ್ಲಿ ದಕ್ಷಿಣ ಭಾಗದಲ್ಲಿ ನಾನು ಈಗ ಚೆಕ್ ಮಾಡ್ತಾ ಇದ್ದೇನೆ. ಇದರಲ್ಲಿ ಯಾವ ರೀತಿ ಡಿಗ್ರಿ ಇದೆ ಅನ್ನೋದನ್ನ ನಿಮಗೆ ಇಲ್ಲಿ ನಾವು ಯಾವ ರೀತಿ ಡಿಗ್ರಿ ಚೆಕ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ಇಲ್ಲಿ ತೋರಿಸ್ತೀನಿ, ಸ್ವಲ್ಪ ನೋಡ್ಬಹುದು. ನೋಡಿ ವೀಕ್ಷಕರೇ, ಇಲ್ಲಿ 90 ಡಿಗ್ರಿ ಎಕ್ಸಾಕ್ಟ್ ಆಗಿದೆ. ಇದು ತುಂಬಾ ಉತ್ತಮವಾದಂತ ಡಿಗ್ರಿ ಚೆಕ್ ಮಾಡುವಂತ ಒಂದು ಪದ್ಧತಿ. ಡಿಗ್ರಿ ಸೂಪರ್ ಆಗಿದೆ ಅಂತ ನಾನು ಇಲ್ಲಿ ಹೇಳುತ್ತೇನೆ. ವೀಕ್ಷಕರೇ, ನಾನು ಇವಾಗ ಪಶ್ಚಿಮ ದಿಕ್ಕಿನ ಕಡೆಗೆ ಕಟ್ಟಿರುವ ದಾರದಲ್ಲಿ ಡಿಗ್ರಿಯನ್ನ ಚೆಕ್ ಮಾಡ್ತಾ ಇದ್ದೇನೆ. ಇಲ್ಲಿ ಎಷ್ಟು ಡಿಗ್ರಿ ಬರುತ್ತೆ, ಹೇಗೆ ಬರುತ್ತೆ ಅನ್ನೋದನ್ನ ಸ್ವಲ್ಪ ನೋಡೋಣ. ವೀಕ್ಷಕರೇ, ಇದು ಪಶ್ಚಿಮ ದಿಕ್ಕು. ಈ ದಿಕ್ಕಿನಲ್ಲಿ ಈ ರೀತಿ ದಾರ ಕಟ್ಟಿದ್ದಿದೆ. ಈ ದಾರದಲ್ಲಿ ನಾವು ಡಿಗ್ರಿ ಯಾವ ರೀತಿ ಚೆಕ್ ಮಾಡ್ತಾ ಇದ್ದೇವೆ ಅನ್ನೋದನ್ನ ಇಲ್ಲಿ ನಿಮಗೆ ತೋರಿಸುತ್ತೇನೆ. ವೀಕ್ಷಕರೇ ನೋಡಿ, ನಾವು ಈ ದಾರಕ್ಕೆ ಕರೆಕ್ಟ್ ಆಗಿ ರೈಟ್ ಆಂಗಲ್ ಆಗಿ ನಾವು ಹಿಡಿದಾಗ ಇಲ್ಲಿ ಎಷ್ಟು ಡಿಗ್ರಿ ಇದೆ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಗಮನಿಸಬಹುದು. ನೋಡಿ ವೀಕ್ಷಕರೇ, ಇಲ್ಲಿ ಕೂಡ ಪ್ಲಸ್ ಆರ್ ಮೈನಸ್ 2 to 5 ಡಿಗ್ರಿ ತೋರಿಸ್ತಾ ಇದೆ ಅಷ್ಟೇ. ಇದು ಕೂಡ ಉತ್ತಮವಾದಂತ ಸೈಟು, ಸ್ಕ್ವೇರ್ ಆಗಿ ಅಥವಾ ರೆಕ್ಟಾಂಗುಲರ್ ಆಗಿ ತುಂಬಾ ಚೆನ್ನಾಗಿ ಕವರ್ ಮಾಡಿದ್ದಾರೆ. ಅದೇ ರೀತಿ ಈಗ ಉತ್ತರ ದಿಕ್ಕಿನಲ್ಲಿ ಅದೇ ರೀತಿ ಈ ಉತ್ತರ ದಿಕ್ಕಿನಲ್ಲಿ ಕಟ್ಟಿರುವಂತ ದಾರಕ್ಕೆ ಎಷ್ಟು ಡಿಗ್ರಿ ಬರುತ್ತೆ, ಹೇಗೆ ಬರುತ್ತೆ ಅನ್ನೋದನ್ನ ವೀಕ್ಷಣೆ ಮಾಡೋಣ. ವೀಕ್ಷಕರೇ, ನಾನು ಈಗ ಈ ದಾರಕ್ಕೆ ಕಂಪಾಸ್ ಅನ್ನ ಹಿಡಿತಾ ಇದ್ದೀನಿ. ಇಲ್ಲಿ ತಾವುಗಳು ವೀಕ್ಷಣೆ ಮಾಡಬಹುದು. ನಾವು ಈ ರೀತಿ ದಾರಕ್ಕೆ ಹಿಡಿದಾಗ ಎಷ್ಟು ಡಿಗ್ರಿ ಬರುತ್ತೆ ಅಂತ. ಈ ಕಡೆ ಕೂಡ ತುಂಬಾ ಉತ್ತಮವಾದಂತ ಏರಿಯಾ, ಯಾವ ಕಡೆನೂ ಬೆಳೆದಿಲ್ಲ, ಈ ರೀತಿಯಾಗಿದೆ. ಇಲ್ಲಿ ಇದೇ ರೀತಿ ಪ್ರತಿಯೊಂದು ದಿಕ್ಕಿನ ಕಡೆಗೂ 4 ಅಥವಾ 5 ಪಾಯಿಂಟ್ಗಳಲ್ಲಿ ನಾವು ಚೆಕ್ ಮಾಡಿದಾಗ ಡಿಗ್ರಿ ಪ್ಲಸ್ ಆರ್ ಮೈನಸ್ 8 ಡಿಗ್ರಿ ಬಂದರೂ ಕೂಡ ಓಕೆ ಅಂತ ನಮ್ಮ ವಾಸ್ತು ಪ್ರಕಾರ ನಾವು ಹೇಳುತ್ತೇವೆ. ಇದರಲ್ಲಿ 5 ಡಿಗ್ರಿ ವೇರಿಯೇಷನ್ ಬರ್ತಾ ಇದೆ. ಇದು ಉತ್ತಮವಾದಂತ ಜಾಗ ಅಂತ ಹೇಳ್ಬೋದು. ಅದಲ್ಲದೆ ನಾವು ಏರಿಯಾ ವಾಸ್ತು ಬಗ್ಗೆ ತೋರಿಸ್ಬೇಕಾದ್ರೆ ಈ ಭಾಗ ಅನ್ನೋದು ವಾಯವ್ಯ ದಿಕ್ಕು, ಆನಂತರ ಇದು ನೈಋತ್ಯ ದಿಕ್ಕು, ಮತ್ತು ಇದು ದಕ್ಷಿಣದ ದಿಕ್ಕು, ಮತ್ತು ಇದು ಆಗ್ನೇಯ ದಿಕ್ಕು, ಇದು ರೋಡ್ ಬಂದಿರುವುದು ಪೂರ್ವ ದಿಕ್ಕು, ಮತ್ತು ಇದು ಈಶಾನ್ಯ ದಿಕ್ಕು, ಮತ್ತು ಈ ಕಡೆಗೆ ಉತ್ತರ ದಿಕ್ಕು. ಈ ಎಲ್ಲ ದಿಕ್ಕುಗಳನ್ನ ವೀಕ್ಷಣೆ ಮಾಡಿದಾಗ ಏರಿಯಾ ವಾಸ್ತುವನ್ನು ನಾವು ತೆಗೆದುಕೊಂಡಾಗ ಇಲ್ಲಿ ನೈಋತ್ಯ ದಿಕ್ಕು ಹೈಟ್ ಆಗಿದೆ ಮತ್ತು ವಾಯವ್ಯ ದಿಕ್ಕನು ಹೈಟ್ ಆಗಿದೆ. ಇದು ಉತ್ತರ ದಿಕ್ಕು ಮತ್ತೆ ಈಶಾನ್ಯ ದಿಕ್ಕಿನ ಕಡೆಗೆ ನೀರು ಎಲ್ಲವೂ ಹರಿದು ಹೋಗುತ್ತದೆ. ಹೀಗಾಗಿ ಮಳೆ ನೀರು, ಯಾವುದೇ ಮಳೆ ನೀರು ಬಿದ್ದರೂ ಕೂಡ ಇಲ್ಲಿ ನೀರು ಎಲ್ಲವೂ ಕೂಡ ಈಶಾನ್ಯ ದಿಕ್ಕಿನ ಕಡೆಗೆ ಹೋಗುವುದರಿಂದ ಇದು ತುಂಬಾ ಉತ್ತಮವಾಗಿರುವಂಥದ್ದು. ನಾವು ಕೂಡ ಎಲ್ಲ ನೀರು ಈಶಾನ್ಯ ದಿಕ್ಕಿಗೆ ಹೋಗಬೇಕಂತ ಹೇಳಿ ಪ್ರತಿಯೊಬ್ಬರಿಗೂ ಅದರ ಬಗ್ಗೆ ತಿಳುವಳಿಕೆಯನ್ನು ಕೊಡ್ತೇವೆ. ಮತ್ತೆ ಇವರ ಅದೃಷ್ಟದಿಂದ ಏರಿಯಾ ಕೂಡ ಚೆನ್ನಾಗಿದೆ ಮತ್ತು ಮಳೆ ಬಿದ್ದಂತ ನೀರು ಕೂಡ ಈಶಾನ್ಯ ದಿಕ್ಕಿಗೆ ಹೋಗುವುದರಿಂದ ಇಲ್ಲಿ ಇವರು ರೈಸ್ ಮಿಲ್, ಅಕ್ಕಿ ಮಾಡುವಂತ ಮಿಲ್ ಏನ್ ಕಟ್ಟಬೇಕಂತ ಇದ್ದಾರೆ, ಇಲ್ಲಿ ಒಳ್ಳೆ ಸಪೋರ್ಟ್ ಮಾಡಬಹುದು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡುತ್ತೇನೆ.